ಅವಾಗಿಂದ ನನ್ನೇ ನೋಡ್ತಾ ಇದ್ದೀಯಾ? ಅತ್ತೆ, ನಿಮ್ಮ ನೋಡಿದ್ರೆ ಎಷ್ಟು ಸಂತೋಷ ಆಗತ್ತೆ ಗೊತ್ತಾ? ನಿಮ್ಮಂತ ಹಿರಿಯರ್ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ನಮಸ್ಕಾರ ಮಾಡ್ತೀನಿ, ಆಶೀರ್ವಾದ ಮಾಡಿ ಅತ್ತೆ. ನಿನ್ನ ಮನಸ್ಸಲ್ಲಿರೋ ಆಸೆ ನೆರವೇರಲ್ಲಮ್ಮ. ಅತ್ತೆ, ನಿಮ್ ರೂಮ್ನೆಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ, ಹಾಸಿಗೆ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿಟ್ಟಿದ್ದೀನಿ, ತಲೆ ದಿಮ್ಮಿನ ಕವರು ಚೇಂಜ್ ಮಾಡಿದ್ದೀನಿ, ನಿಮ್ ಬಟ್ಟೆ ಎಲ್ಲ ಒಗ್ದು ಇಸ್ತ್ರಿ ಮಾಡಿಟ್ಟಿದ್ದೀನಿ. ಜಾಸ್ತಿ ಟಿವಿ ನೋಡ್ಬೇಡಿ ಅತ್ತೆ, ಒಂದ್ 10 ನಿಮಿಷ ರೆಸ್ಟ್ ತಗೊಳ್ಬಾರ್ದಾ? ಕೂತೇ ಇದ್ದೀನಿ, ಇನ್ನು ನನ್ಗೆ ಲೆಸ್ಟ್ ಯಾಕಮ್ಮ? ತಗೊಳ್ಳಿ, ಈ ಜ್ಯೂಸ್ ಕುಡೀರಿ, ನಿಮ್ ದೇಹ ತಣ್ಣಗಾಗುತ್ತೆ. ನನ್ನ ಬಂಗಾರ, ನನ್ನನ್ನ ತಣ್ಣಗೆ ಮಾಡೋದ್ರಲ್ಲೇ ನೋಡ್ತಾ ಇದೀಯಾ? ಇಲ್ಲ, ಈ ಕಾಫಿ ಕುಡೀರಿ, ಬಿಸಿ ಆಗತ್ತೆ. ಅತ್ತೆ, ನಿಮ್ ಕಾಲೊತ್ಲಾ? ಕಾಲು ಚಂಪಾ, ಹಿರಿಯಲ್ಲೊಂದೇ ಅದೆಷ್ಟು ಭಯ ಭಕ್ತಿ ನಮ್ಮ ನಿನಗೆ. ನೀನೊಬ್ರು ಈ ಮನೇಲಿ ಇಲ್ಲ ಅಂದಿದ್ರೆ ನನ್ನನ್ನು ಯಾರು ನೋಡ್ಕೊತಾ ಇದ್ಲು? ಬಾಯಿ ತುಂಬಾ ಅತ್ತೆ ಅತ್ತೆ ಅಂತ ಕರಿತಿದ್ದೀಯ. ನಿನ್ನಂಥವಳು ಸೊಸೆಯಾಗಿ ಸಿಗಬೇಕಾಗಿತ್ತು. ಎಲ್ಲದಕ್ಕೂ ಯೋಗ ಬೇಕಮ್ಮ, ಯೋಗ ಬೇಕು. ಕಾಲು ಹೊತ್ತಿದ್ ಸಾಕು ಬಿಡಮ್ಮ. ಯಾಕತ್ತೆ? ವಯಸ್ಸಾದ ಕಾಲುಗಳು ಅಂದ್ಬಿಟ್ಲೆ ಕಷ್ಟ. ಏ ಚಂಪಾ, ಬಾರ ಇಲಾಚೆ. ಏನು ಧ್ವನಿ ಜೋರಾಗಿದೆ? ನನ್ನ ಧ್ವನಿ ಇರೋದೇ ಹಾಗೆ ಕಣೆ. ಅಲ್ಲ, ನಿನಗೆ ಎಷ್ಟು ಸತಿ ಹೇಳಿದೀನಿ, ನಮ್ಮ ಜಾಜತ್ಗೆ ಈ ಮನೆ ಸೊಸೆ. ನಮ್ಮತ್ತೆನ ನೀನು ನಿಮ್ಮತ್ತೆ ಅಂತ ಕರಿತಲ್ಲ, ನೋಡಿ ಜನ ತಪ್ಪು ತಿಳ್ಕೊಳ್ಳೋದನೆ. ನನ್ನ ಇಷ್ಟ, ನನಗೆ ಹೇಗ್ ಬೇಕೋ ಹಾಗೆ ಕರಿತೀನಿ. ಅದೇನ್ ಕೇಳಕ್ ನೀನ್ ಯಾವನಲ್ಲೇ? ನಾನು ಯಾರು ಕೇಳ್ತಿದ್ದೆ, ಸ್ವಲ್ಪ ನೀವಾರು ಹೇಳ್ಬಾರ್ದಾ ನಾನು ಈ ಮನೆ ಅಳಿಯ ಅಂತ? ಅಲ್ಲ ಕಣೆ, ಅದೇ ಅವ್ನು ಕೂಡ ಅದೇ ಎಡಗೈ ಬಲಗೈ ಎತ್ತಿರ್ತಾನಲ್ಲ, ಅವನಿನ್ನ ನೀನ್ ಏನು ಅಂತ ಕರಿತೀಯ? ನಮ್ಮ ಯಜಮಾನ್ರೆ ನಾ ಕುಳ್ಳ, ಅವನು ಇವನು ಅಂದ್ರೆ ನೀನು ಮೂತಿ ಮೇಲೆ ಬೀಸಿ ಬಜ್ಜಿ ಮಾಡ್ಬಿಡ್ತೀನಿ. ನೋಡು, ನೀನು ನನ್ನ ಮೂತಿನ ಬಜ್ಜಿ ಮಾಡ್ತೀಯ ಅಂತ ನಾನು ನಿನ್ ಮೂತಿನ ಚಪಾತಿ ಮಾಡಕ್ ಆಗಲ್ಲ. ಯಾಕೆಂದ್ರೆ ನಾವು ಅಹಿಂಸಾವಾದಿಗಳು. ನಾಚಿಕೆ ಆಗಲ್ವಾ ನಿನ್ ಜನ್ಮಕ್ಕೆ? ಲೇ ಲೇ ಚಂಪಾ, ನೀನು ಪಾಂಡುರಂಗನ ಯಜಮಾನ್ರೆ ಅಂತ ಕರೆದ್ಮೇಲೆ ರಂಗತೆನ ಯಜಮಾನಮ್ಮ ಅಂತಾನೆ ಕರಿಬೇಕು. ಅದ್ ಹೇಗೋ ಕರಿಯಕ್ಕಾಗತ್ತೆ? ಯಜಮಾನಮ್ಮ ಜಾಜಿಯವ್ರು ಆಗ್ತಾರೆ, ನಾನ್ ಅತ್ತೆನ ಅತ್ತೆ ಅಂತಾನೆ ಕರಿತೀನಿ. ನೀನ್ ಯಾಕೆ ಕರಿಬೇಕು? ದೊಡ್ಡವ್ರಿಗೆ ಗೌರವ ಕೊಡ್ಬೇಕಾದ್ರೆ ಅತ್ತೆ ಮಾವ ಅಂತಾನೆ ಕರಿಬೇಕಾಗತ್ತೆ. ಇದು ಮೊದ್ಲಿಂದ ಬಂದಿರೋ ಸಂಪ್ರದಾಯ. ಲೇ ಅಲ್ಲ ಕಣೆ, ನಮ್ಮತ್ತೆ ಮಾವನ ನಿಮ್ಮತ್ತೆ ಮಾವನ್ ಕರೀದಕ್ಕೆ ನಿಂಗೆ ನಾಚಿಕೆ ಆಗಲ್ವೇನೆ? ಯಾಕೋ ನಾಚಿಕೆ ಆಗ್ಬೇಕು? ಅಲ್ಲ, ಇದನ್ನೆಲ್ಲ ಕೇಳಕ್ ನೀನ್ ಯಾವ ದಾಸನೇಲೆ? ಇಬ್ರು ಮಾತಾಡಿ ತುಂಬಾ ಆಯಾಸ ಮಾಡ್ಕೊಂಬಿಟ್ಟಿದೀರಾ. ಇಬ್ರು ಕೂತ್ಕೊಳ್ಳಿ, ಜ್ಯೂಸ್ ತಂದು ಬಡಿತೀನಿ. ಹಾಕಿದ್ದು ಮುಂದೆ ಒಂದು ಅವಾಜು, ಅಷ್ಟಕ್ಕೆ ಪತ್ತರ ಗುಟ್ಟ ಮಾಡಕ್ಕೆ ಜ್ಯೂಸ್ ತರ್ತಿದ್ದಾಳೆ. ಇದಕ್ಕೆಲ್ಲ ನಾವು ಬಗ್ಬಿಡ್ತೀವ? ಜ್ಯೂಸ್ ಕುಡಿದು ಇನ್ನೊಂದ್ ರೌಂಡ್ ಚುಲ್ ಹಚ್ಕೊಳ್ಳೋಣ. ಲೇ ಚಂಪಾ, ನಾನು ಈ ಮನೆ ಅಳಿಯ ಅಂತ ನೆನಪಿರಲಿ. ಲೇ ಚಂಪಾ, ನಾನು ಈ ಮನೆ ಆಧಾರ ಸ್ತಂಭ ಅನ್ನೋದನ್ನ ಮರೆಯದಿರು. ತಗೊಳ್ಳಿ ಜ್ಯೂಸ್. ಸಕ್ಕರೆ ಬದಲು ಮೆಣಸಿನ್ಕಾಯಿ ಪುಡಿ ಹಾಕ್ಬಿಟ್ಟಿದೆಯಲ್ಲ. ಇದೇ ಕಡೆ ಇನ್ ಯಾವತ್ತಾದ್ರೂ ನನ್ನ ಪ್ರಶ್ನೆ ಮಾಡಿದ್ರೆ ಇಬ್ರು ಉಲ್ಟಾ ನೇತಾಕಿ ಮೆಣಸಿನ್ಕಾಯಿ ಘಾಟ್ ಹಾಕ್ಬಿಡ್ತೀನಿ. ಹೊದ್ದು ಬಿಟ್ಲಾ? ಡೋಂಟ್ ವರಿ, ನಿಮ್ಮಿಬ್ರು ಕೈಯಿಂದ ಆಗ್ದಿರೋ ಕೆಲ್ಸನ ನಾನ್ ಮಾಡ್ತೀನಿ. ಈಗ ನೋಡಿ ನನ್ನ ಡ್ರಾಮಾನ. ಡೈರೆಕ್ಟರ್ ಯೋಗರಾಜ್ ಭಟ್ರೆ ಅಲ್ಲ, ಜಾತಿ ಜಂಬಲ್ ದಿನ್ನಿ. ಅತ್ತೆ, ಅಲ್ಲ 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 ಅಲ್ಲ, ಅಮ್ಮ ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಸಂಗ ಆಡಲೆಂದೇ ಬಂದೆ ನಾನು. ಅಮ್ಮ, ಏನಮ್ಮ ಇದು? ಅತ್ತೆನ ಅಮ್ಮ ಅಂತ ಕಲಿತೀಯಲ್ಲ, ಅತ್ತೆಗೂ ಅಮ್ಮನಿಗೂ ವ್ಯತ್ಯಾಸ ಇಲ್ವಾ? ಅಮ್ಮ, ನಿನ್ನೆ ರಾತ್ರಿ ನನ್ನ ಕನಸಲ್ಲಿ ನನಗೆ ಸಿಕ್ಕಾಪಟ್ಟೆ ಜ್ವರ ಬಂದ್ಬಿಟ್ಟಿತ್ತು. ಅಮ್ಮ ಅಮ್ಮ ಅಂತ ಕನ್ವರ್ಸ್ತಾ ಇದ್ದೆ. ಆಗ ಯಾರೋ ಬಂದು ನನ್ನ ಹಣೆಗೆ ತಣ್ಣೀರ್ ಬಟ್ಟೆ ಇಟ್ರು. ಯಾರು ಅಂತ ಕಣ್ಣು ತೆಗೆದು ನೋಡ್ತೀನಿ, ಅದು ಬೇರೆ ಯಾರು ಅಲ್ಲಮ್ಮ, ನೀವೇ ನೀವೇ. ನನ್ನ ಈ ಎರಡೂ ಕೈಗಳಿಂದ ನಿಮ್ಮ ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ನಿಮ್ಮ ಪಾದನ ಮುಂದೆ ಇಡ್ತೀರಾ? ಏನು ಎಲ್ಲ ಹೊಸ ಹೊಸ ತರ ನಡೀತಾ ಇದೆಯಲ್ಲಪ್ಪ. ಧನ್ಯೋಸ್ಮಿ. ಇಂಥ ಸೆಂಟಿಮೆಂಟಲ್ ಸೀನ್ನ ಆ ಲೈಟಲ್ಲೂ ಇಟ್ಟೇ ಇರಲಿಲ್ಲ. ನಿನ್ನ ಎರಡೂ ಕೈಗಳಿಂದ ನನ್ನ ಕಾಲುಗಳನ್ನು ಮುಟ್ಟಿ ನಮಸ್ಕಾರ ಮಾಡಿದ್ದು ಅಲ್ಲದೆ ಅಮ್ಮ ಅಂತ ಕರೆದು ಬಿಟ್ಟಿಯಲ್ಲಮ್ಮ. ಇದಕ್ಕಿಂತ ಬೇರೆ ಭಾಗ್ಯ ಬೇಕೇ? ಅಮ್ಮ, ಏನಿದು ನಿಮ್ಮ ಕಣ್ಣಲ್ಲಿ ಕಣ್ಣೀರು? ಇದು ಕಣ್ಣೀರಲ್ಲಮ್ಮ, ಪನ್ನೀರು.
ಡ್ಯಾಮಲ್ಲಿರೋ ನೀರು ಬತ್ ಹೋದ್ರೆ ನೀವು ಮತ್ತೆ ಅಳಕ್ಕೆ ಮಳೆಗಾಲ ಬರೋವರೆಗೂ ಕಾಯ್ಬೇಕಾಗುತ್ತೆ. ಅಳ್ಬೇಡಿ 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 ಅಳ್ಬೇಡಿ. ಅದಕ್ಕೆ ನೀವ್ ಈ ಮನೆಗೆ ಒಳ್ಳೆ ಸೊಸೆ ಆಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದ್ರೆ ನಮ್ಮ ಅಣ್ಣಂಗೆ ಒಳ್ಳೆ ಹೆಂಡತಿ ಆದ್ರೂ ಆಗಿ. ದೇವರು ಕೊಟ್ಟ ನಾದಿನಿ, ಎಂಥ ಅಮಾಯಕಳಮ್ಮ ನೀನು. ಎಷ್ಟು ಒಳ್ಳೆ ಮಾತು ಹೇಳ್ದೆ. ಇನ್ಮೇಲೆ ನೀ ಹೇಳೋ ಮಾತನ್ನ ಶಿರಸ ವಹಿಸಿ ಪಾಲಿಸ್ತೇನೆ ಅಮ್ಮ. ಇನ್ಮೇಲೆ ನಾನು ಈ ಮನೆಗೆ ಮುತ್ತಿನಂತ ಸೊಸೆ ಆಗ್ತೇನೆ. ಅಷ್ಟೇ ಅಲ್ಲ, ನಿಮ್ಮ ಅಣ್ಣಂಗೆ ಗಂಡನಿಗೆ ತಕ್ಕ ಹೆಂಡತಿನೂ ಆಗ್ತೇನೆ. ದೇವರು ಕೊಟ್ಟ ನಾದಿನಿ, ಯಾಕೆ ಅಷ್ಟೊಂದು ದೂರ ನಿಂತಿದ್ಯಾ? ಬಾ ಆಲಂಗಿಸಿಕೊಳ್ಳೋಣ. ನಾದಿನಿ ತುಂಬಾ ಒಳ್ಳೆಯವರು. ನೀನನ್ನ ಅರ್ಥ ಮಾಡ್ಕೊಂಡಿಲ್ಲ ಸಾಕು, ನಾಳೆನೆ ಸತ್ತು ಹೋಗ್ಬಿಡ್ತೀನಿ. ನಿಮ್ಮ ಬಾಯಲ್ಲಿ ಸಾಯ ಮಾತು ಬರಬಾರ್ದು, ನಗ್ನಗ್ತಾ ಹನಿಮೂನ್ ಹೋಗ್ಬೇಕು. ಅಯ್ಯೋ ಭಗವಂತ, ಈ ಮನೆಯಲ್ಲಿ ಏನು ನಡೀತಾ ಇದೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ವೇ. ಏನು ಸ್ಕ್ರಿಪ್ಟ್ ಚೇಂಜ್ ಆಯ್ತಾ, ಸೀನ್ ಚೇಂಜ್ ಆಯ್ತಾ? ರೇ ಜಾರ್ಜ್ ಜಂಬಲ್ದಿನಿವ್ರೆ, ನೀವು ಪಾತ್ರನ ಬಿಟ್ಟು ಆಕ್ಟಿಂಗ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಆ ಥರ ಮಾಡೋದಕ್ಕೆ ಹೋಗ್ಬೇಡಿ. ಇದು ಕಾಮಿಡಿ ಕಣ್ರಿ, ಕಾಮಿಡಿ. ಯಾವುದೇ ಕಾರಣಕ್ಕೂ ಸೆಂಟಿಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿಪ್ಪ. ಹಾಬಿ, ಯಾವಾಗ್ಲೂ ಕಾಮಿಡಿ ಮಾಡ್ತಾ ಇದ್ರೆ ಏನ್ ಚೆನ್ನಾಗಿರುತ್ತೆ. ಸೆಂಟಿಮೆಂಟು ಇರ್ಬೇಕು, ಸಂಬಂಧಗಳು ಇರ್ಬೇಕು. ಇನ್ಮೇಲೆಲ್ಲ ಹೀಗೆ ಅಲ್ವಾ ಅಮ್ಮ? ಹೌದು ಮಗಳೇ. ಅಮ್ಮ ಎನ್ನಲು ಏನೋ ಹರ್ಷವು, ನನ್ನ ಬಾಳಿಗೆ ಇವಳೇ ದೈವವು. ಅಮ್ಮ ಎನ್ನಲು ಎಲ್ಲ ಮರೆವೆವು, ಎಂದು ಕಾಣದ ಸುಖವ ಕಂಡೆವು. ಮತ್ತೆ ಕಾಫಿ ಸ್ಟ್ರಾಂಗ್. ಸ್ವಲ್ಪ ಮೆಲ್ಲಗೆ ಮಾತಾಡೆ. ಈ ಮನೆಗೆ ಸೊಸೆ ಮುಖ್ಯ, ಮೊದಲು ಇವಳು ಕೊಡು. ಇಲ್ಲ ಅಮ್ಮ, ನೀವು ಈ ಮನೆಗೆ ದೊಡ್ಡವರು, ಮೊದಲು ಕಾಫಿ ನೀವೇ ಕುಡಿಬೇಕು. ಕುಡಿ. ಹಾಗಲ್ಲ ಕಂದ, ನೀನ್ ಇನ್ನೂ ಸಣ್ಣವಳು. ಮೊದಲು ನೀನ್ ಕುಡಿದು ಚೆನ್ನಾಗಿದ್ಲೇನೆ ನಾನ್ ಚೆನ್ನಾಗಿರೋದು. ಏನು ಮುಖ ನೋಡ್ತಾ ಇದೀಯ? ಕೊಡೆ. ಇಲ್ಲ ಮೊದಲು ಅಮ್ಮ ಕಾಫಿ ಕುಡ್ಬೇಕು. ನನಗೆ ಬೇಡ, ಮೊದಲು ಇವಳು ಕೊಡು. ಇಲ್ಲ ಅಮ್ಮನ್ ಕೊಡು. ಇವಳು ಕೊಡೆ. ಹಿಂದೆ ಆಡ್ತಿದ್ರೆ ಕಾಫಿ ನಾನೇ ಕುಡಿತೀನಿ. ಅಮ್ಮ ಅಮ್ಮ, ಸೊಸೆ ಮಗಳೇ. ಅಮ್ಮ ನಿಮ್ಗೋಸ್ಕರ ಚಕ್ಲಿ ತಂದಿದ್ದೀನಿ, ಕೋಡ್ಬಳೆ ತಂದಿದ್ದೀನಿ. ಟಿವಿಲಿ ಫೈಟಿಂಗ್ ನೋಡ್ತಾ ಆರಾಮಾಗಿ ಕಟ್ಟುಮ್ ಅಂತ ದಿನಿ. ಅಮ್ಮ, ಇವತ್ತು ನಮ್ಮ ಮಹಿಳಾ ಸಂಘದಲ್ಲಿ ಜಾಜಿಯವರೇ ನಾವು ನಿಮ್ಮ ತಾಯಿನ ನೋಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳ್ದೆ, ನಮ್ಮ ಅತ್ತೆನೇ ನನ್ನ ತಾಯಿ ಥರ ಅಂತ. ಎಲ್ಲರೂ ಒಂದ್ಸಲ ಕರ್ಕೊಂಡು ಬನ್ನಿ ಅಂತ ಕೇಳ್ತಾ ಇದ್ದಾರೆ. ಬರ್ತೀಯಾ ಅಮ್ಮ? ಮಹಿಳಾ ಸಂಘಕ್ಕೇನಮ್ಮ, ನೀನು ಕರೆದ್ರೆ ಸುಡುಗಾಡಿಗೆ ಬರೋದಕ್ಕೂ ಸಿದ್ಧ. ರೇ ಜಾರ್ಜ್ ಜಂಬಲ್ದಿನಿವ್ರೆ, ಆ ಮಹಿಳಾ ಸಂಘಕ್ಕೆ ಹೋಗಿ ನೀವು ಉದ್ಧಾರ ಆಗಿದ್ದೆ ಸಾಕು. ನಮ್ಮಮ್ಮನ ಕರ್ಕೊಂಡು ಹೋಗಿ ಹಾಳು ಮಾಡಬೇಡಿ. ಹಾಬಿ, ಯಾಕೆ ಅಮ್ಮನ ಬಗ್ಗೆ ಹೀಗೆಲ್ಲ ಟಾಕ್ ಮಾಡ್ತೀರಾ? ನನ್ನ ಮಗನೇ, ನಾನು ನನ್ನ ಸೊಸೆ ಒಗ್ಗಟ್ಟಾಗಿರೋದನ್ನ ನೋಡಿ ನೀನು ಹೊಟ್ಟೆ ಉರಿಯೇನು? ಮಾತೃಶ್ರೀ ರಂಗಮ್ಮನವ್ರೆ, ಇದ್ದಕ್ಕಿದ್ದಂಗೆ ಯಾವುದೋ ಹೊಸ ಆಟ ಕಟ್ತಾ ಇದ್ದಾರೆ. ಇದಕ್ಕೇನಾದ್ರೂ ನೀವು ಒಪ್ಪಿಗೆ ಕೊಟ್ಟರು ನಿಮಗೆ ಮುಂದಕ್ಕೆ ದಿದೆ ಕಾದಿದೆ. ನನ್ನ ಸೊಸೆ ಬಗ್ಗೆ ಇನ್ನೊಂದು ಮಾತಾಡಿದ್ದೆ ಆಗಲೇ ನಿನ್ನ ಕೆಳಗೆ ಹಾಕಿ ಭಕ್ತ ಕುಂಬಾರ ಮಣ್ಣನ್ನ ಕಚ 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 ಅಂತ ತುಳಿದಲ್ಲ, ಆಗ ತುಳಿದು ಬಿಡ್ತೀನಿ. ಹಾಬಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಪಾಳ್ ಬಾವಿಲಿ ಬಿದ್ದು ಸಾಯೋದಕ್ಕೆ ಅಂತ ಹೊರಟಿದ್ದೀನಿ. ಬರ್ತೀರಾ ತಾವು? ಹಾಬಿ, ಡೋಂಟ್ ಟಾಕ್ ರಬೇಶ್. ಅಲ್ಲಮ್ಮ, ಮನೆ ಗಂಡಸರು ಎಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ತಾರೆ ಅಂತ ನನಗೆ ಹಾಳಾಗಿ ಹೋಗ್ಲಿ. ನೀವು ಮನೆಗೆ ದೊಡ್ಡವರು, ನಿಮ್ಗಾದ್ರೆ ಹೇಳ್ಬಿಟ್ಟು ಹೋಗ್ಬೇಕಲ್ವಾ ಅಮ್ಮ? ನನ್ನ ಮಗನೇ, ನನ್ನ ಸೊಸೆಗಿರೋ ಬುದ್ಧಿ ನಿನಗಿಲ್ವಲ್ಲೋ, ಅದೇನು ಹಾಳಾಗಿ ಹೋಗ್ತೀಯ ಅನ್ನೋದನ್ನ ಬೊಗಳ್ಬಿಟ್ಟು. ಅತ್ತೆ, ಈ ನಡುವೆ ನೀವು ನಿಮ್ ಸೊಸೆನ ತಲೆ ಮೇಲೆ ಕುಡಿಸ್ಕೊತಾ ಇದೀರಾ. ಮುಚ್ಚು ಬಾಯ್ ಕತ್ತೆ. ನೀನು ಎಷ್ಟಲ್ಲಿ ಇರಬೇಕು ಅಷ್ಟಲ್ಲಿ ಇರಬೇಕು. ಎಷ್ಟಾದರೂ ನೀನು ಈ ಮನೆ ಕೆಲಸದವಳು. ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಪ್ಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ಲೇನು ಮುಸ್ಲಿಂ ತಪ್ಪುತ್ತಾ? ಅಡಿಗೆ ಮಾಡ್ಕೊಂಡು ಅಡಿಗೆ ಮನೆ ಒಳಗ್ ಬಿದ್ದಿದ್ಲೇ ಸಲಿ, ಇಲ್ಲಾಂದ್ರೆ ಲೈಟ್ ಹೇಳು. ಅಮ್ಮ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ? ಪಾಪ ಚಂಪಾ ಸುಮಾರು ವರ್ಷಗಳಿಂದ ನಮ್ಮಲ್ಲೇ ಕೆಲಸ ಮಾಡ್ಕೊಂಡಿದ್ದಾಳಲ್ವಾ. ನೋಡು ಚಂಪಾ, ಇನ್ಮೇಲೆ ನೀನಾಯ್ತು ಅಡ್ಗೆ ಆಯ್ತು ಅಂತ ಅಡ್ಗೆ ಮನೇಲಿ ಇದ್ರೆ ಅಮ್ಮ ಏನು ಅನ್ನಲ್ಲ ಅಲ್ವಮ್ಮ? ಹೌದಮ್ಮ, ನಾನು ಏನು ಅನ್ನಲ್ಲ. ಆ ಎರಡು ದಂಡಪಿಂಡಿಗಳ ಜೊತೆ ಇದು ಒಂದು ದೊಡ್ಡ ದಂಡಪಿಂಡಿ ಅಂತ ತಿಳ್ಕೊಂಡ್ಬಿಡ್ತೀನಿ. ಅಮ್ಮ, ಎರಡೂ ಕೈಗಳಿಂದ ನಿಮ್ಮ ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ನಮಸ್ಕಾರ ಮಾಡ್ಲಮ್ಮ? ಬೇಡಮ್ಮ. ಯಾಕಮ್ಮ? ನೋಡ್ತಾ ಇರೋ ಇವಳಿಗೆ ಹೊಟ್ಟೆ ಉಳಿ ಬಂದ್ಬಿಡುತ್ತೆ. ಬಾ ಸೈಡ್ಗೆ ಹೋಗೋಣ. ಅಮ್ಮ ಎನ್ನಲು. ಏನು ಯಜಮಾನ್ರೆ, ನೋಡಿದ್ರಾ? ಅತ್ತೆ ಸೊಸೆ ಇಬ್ರು ಒಂದಾಗ್ಬಿಟ್ಟಿದ್ದಾರೆ. ಇಲ್ಲಿಗೆ ನಿಮ್ ಕತೆ ಮುಗೀತು.
ಅಲ್ಲ ಕಣಲೆ, ಇವರು ನಮ್ಮ ಹೆಂಡ್ರು ನಮ್ಮ ಜೊತೆ ಸುಖವಾಗಿ ಸಂಸಾರ ಮಾಡ್ಕೊಂಡಿರೋದನ್ನ ಬಿಟ್ಟು ಏಕಾಏಕಿ ಅವ್ರ ಅತ್ತೆ ಜೊತೆ ಕೈನ ಜೋಡಿಸಿದ್ದಾರೆ ಅಂದ್ಮೇಲೆ ಇದ್ರಲ್ಲಿ ಏನೋ ಇದೆ ಕಣೆ. ನನಗಿಷ್ಟೆಲ್ಲ ಅವಮಾನ ಮಾಡ್ತಾ ಇದ್ರು ಒಂದು ಮಾತಾಡದೆ ಸುಮ್ಮನೆ ನಿಂತಿದ್ಯಲ್ಲ, ನೀನೆಂತ ಗಂಡಸಯ್ಯೋ? ಲೇ ಚಂಪಲಿ ಬಾರೆ ಇಲ್ಲಿ. ಏನ್ ಯಜಮಾನ್ರೆ? ಈ ಕಲರ್ ನಿನ್ಗೆ ಇಷ್ಟ ಆಯ್ತಾ ನೋಡು. ತುಂಬಾ ಚೆನ್ನಾಗಿದೆ ಯಜಮಾನ್ರೆ. ಇದು ನಿನಗೆ ಉಟ್ಕೊಂಡು ಮೇರಿ ಹೋಗು. ಏನಾಯ್ತಮ್ಮ ನನ್ನ ಸೊಸೆ ಮುದ್ದಿನ ಮಗಳೇ? ಅಮ್ಮ ನಿಮ್ ಮಗ ಮಾಡಿದ ಕೆಲಸ ಸರಿನಾ ಅಮ್ಮ? ಏನ್ ಮಾಡ್ದೆ ಈ ಕಳ್ಳನ ಮಗ? ಅಲ್ಲಮ್ಮ, ಈ ಮನೇಲಿ ದೊಡ್ಡವರು ಅಂತ ನೀವ್ ಇನ್ನೂ ಬದುಕಿರ್ಬೇಕಾದ್ರೆ ಮನೆ ಕೆಲಸದೊಳಗೆ ಬಟ್ಟೆ ತಂದ್ಕೊಟ್ಟಿದಾರಲ್ಲ, ಇವ್ರು ಮಾಡಿದ್ ಸರಿನಾ? ಜಾಡಿಸ್ಬಿಟ್ಟೇನೋ. ಕೊಡ್ಲಿ ಅಮ್ಮ, ನಾನೇನ್ ಬೇಡನಲ್ಲ. ಆದ್ರೆ ಅವಳು ಕೊಡೋಕ್ಕಿಂತ ಮುಂಚೆ ನಿಮ್ಗೆ ಸೀರೆ ತಂದ್ಕೊಟ್ಟು ನಮಸ್ಕಾರ ಮಾಡಿದ್ರೆ ನೀವೇನು ಆಶೀರ್ವಾದ ಮಾಡಲ್ಲ ಅಂತಿದ್ರಮ್ಮ. ನನ್ನ ಮಗನೇ, ನನ್ನ ಸೊಸೆಗಿರೋ ವಿವೇಕ ನಿನಗಿಲ್ವಲ್ಲೋ? ಮುತ್ತನಂತ ಹೆಂಡತಿ ಪಕ್ಕದಲ್ಲಿ ಇರಬೇಕಾದ್ರೆ ಯಾವಳ ಮುಸುಳೆ ತಿಕ್ಕೊಂಡು ಹಿಂದೆ ಬಿದ್ದಿದೆಯಲ್ಲ, ನಾಚಿಕೆ ಆಗಲ್ಲ ನಿನ್ ಜನ್ಮಕ್ಕೆ. ಲೇ ಸುಂಟ್ರಗಾಳಿ ಸೀನಾ, ನನ್ನ ಪರಿಸ್ಥಿತಿನ ಏನು ಅಂತ ಹೇಳ್ಕೊಳ್ಳ. ದಿನಪ್ಪನ್ ರಾಮಾಯಣ ನಡೆಯುತ್ತಲ್ಲೋ ನಿಮ್ ಮನೇಲಿ, ಏನಾಯ್ತು ಹೇಳು? ಈ ಒಂದಾಗಬಾರ್ದ ಅತ್ತೆ ಸೊಸೆ ಇಬ್ರು ಒಂದಾಗ್ಬಿಟ್ಟವ್ರೆ ಕಣೋ. ಅವ್ರು ಒಂದಾಗಿದ್ದಕ್ಕೆ ನನ್ನ ಪರಿಸ್ಥಿತಿ, ನಾನು ಮನೆ ಯಜಮಾನ ಕಣ, ನನಗೆ ನಮ್ಮಮ್ಮ ಹೊಡೆದ ಬಿಟ್ಲು ಕಣ. ಅವ್ರಿಬ್ರಿಗೂ ಬುದ್ಧಿ ಕಲಿಸ್ಬೇಕು ಅಂದ್ರೆ ಒಬ್ಬಿನಿಂದ ಆಗಲ್ಲ ಕಣ. ಈಗೇನ ಆಂಧ್ರದಿಂದ ಒಂದ್ 50 ಜನ ನಾ ಸುಮದಲ್ಲಿ ಕರ್ಸ್ಬಿಡ್ಲೇನೆ. ಬೇಡ ಕಣ, ಸದ್ಯಕ್ಕೆ ಬೆಳ್ಳುಳ್ಳಿನಾಗ ಅನ್ಕರ್ಸು ಸಾಕು. ಏನು ಮಾಡ್ಬಿಡ್ತೀಯ? ಹಂಗ್ ಮಾಡಿ ಮಾಡಿದ್ರೆ ಅದು ಹಿಂಗಾಗತ್ತೆ. ಚಂಪಚಮೇಲೆ ನಮ್ಮ ರಂಗಮ್ಮನವ್ರು ಒಬ್ರೇ ಕೂತಿದ್ದಾರೆ. ಹೋಗಿ ನಾನು ಹೇಳಿದ್ನಲ್ಲ ಹಂಗ ಮಾಡು, ಅದು ಹಂಗಾಗತ್ತೆ. ಹೋಗಿ ಮಾಡು. ಅತ್ತೆ, ನಿಮ್ಗೆ ಎಲ್ಲಿ ಕೆಡಕಾಗುತ್ತೋ ಅಂತ ನನಗೆ ತುಂಬಾ ದುಃಖ ಆಗ್ತಾ ಇದೆ. ಏನು ಹೇಳ್ತಾ ಇದೀಯಾ? ನಿಮ್ ಸೊಸೆ ಪದೇ ಪದೇ ಸೊಸೆ ಶಾಸ್ತ್ರಿಗಳ ಹತ್ರ ಹೋಗ್ತಾ ಇದಾರೆ. ಆ ಶಾಸ್ತ್ರಿಗಳು ಹೇಳೋ ಪ್ರಕಾರ 6 ತಿಂಗಳು ಅತ್ತೆನ ಚೆನ್ನಾಗಿ ನೋಡ್ಕೊಂಡ್ರೆ ಅವರ ರಾಜಕೀಯ ಭವಿಷ್ಯದಲ್ಲಿ ಒಳ್ಳೆ ಟರ್ನಿಂಗ್ ಪಾಯಿಂಟ್ ತಗೊಳುತ್ತಂತೆ. ಆಮೇಲೆ ಅತ್ತೆ ತಲೆ ಮೇಲೆ ಸೈಜ್ಗೆಲ್ಲ ಕೊಂದ್ರು ಯಾವ ದೋಷನೂ ಇಲ್ವಂತೆ. ಅದಕ್ಕೆ ನಿಮ್ ಸೊಸೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೊತಾ ಇರೋದು. ಚಂಪಾ, ನನ್ನ ಸೊಸೆ ಇದ್ದಕ್ಕಿದ್ದ ಹಾಗೆ ಯಾಕೆ ಇಷ್ಟೊಂದು ಪ್ರೀತಿ ತೋರಿಸ್ತಾಳೆ ಅಂತ ನನಗೆ ಮೊದಲಿಂದಲೂ ಅನುಮಾನ ಇತ್ತು. ಏನೇ ಮಾಡೋದು? ಜಯನಗರ್ 3ನೇ ಕ್ರಾಸ್ ಅಲ್ಲಿ ಅತ್ತೆ ಶಾಸ್ತ್ರಿಗಳು ಅಂತ ಒಬ್ರು ಇದಾರೆ. ಅವ್ರನ್ನ ಭೇಟಿ ಮಾಡಿದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ಅವರೇ ಹೇಳ್ತಾರೆ. ನಾನು ಈಗಲೇ ಹೋಗಿ ಕೇಳ್ಕೊಂಡು ಬರ್ತೀನಿ. ನಮಸ್ಕಾರ ಶಾಸ್ತ್ರಿಗಳಿಗೆ. ನಮಸ್ಕಾರ. ನೀವೇ ಅತ್ತೆ ಅಂತ ನಾನು ಹೇಗೆ ನಂಬೋದು? ಏನ್ ಶಾಸ್ತ್ರಿಗಳಿಗೆ, ನನಗಿಷ್ಟು ವಯಸ್ಸಾಗಿರೋದು ನೋಡಿದ್ರೆ ಗೊತ್ತಾಗೋಲ್ವೇ? ನನಗೆ ಅತ್ತೆ ಇರೋದಕ್ಕೆ ಸಾಧ್ಯನಾ? ಇಬ್ರು ಅವಳು ಬದುಕಿರೋದಕ್ಕೆ ಸಾಧ್ಯನಾ? ನನ್ಗೆ ಈ ಸೊಸೆಗಳು ಕಂಡ್ರೆ ಆಗಲ್ಲ. ಅವ್ರು ನೋಡಿದ್ರೆ ಸೋಡಾ ಬಾಟಲ್ ತಗೊಂಡು ತಲೆ ಮೇಲೆ ಹೊಡಿಬೇಕು ಅಂತ ಅನ್ಸುತ್ತೆ. ನಾನ್ ಸರಿಯಾದ ಜಾಗಕ್ಕೆ ಬಂದಿದ್ದೀನಿ. ಮತ್ತಿನ್ನೇನಮ್ಮ, 25 ವರ್ಷ ಮಗನ್ನ ಗಿಣಿ ಸಾಕ್ದಂಗ್ ಸಾಕಿ ಬೆಕ್ಕಿನ ಬಾಯಿಗೆ ಹಾಕೋದು ಅಂದ್ರೆ ಎಷ್ಟು ಸರಿ? ಏನೋ ಶಾಸ್ತ್ರಿಗಳೇ, ಬೆಕ್ಕಿನ ಬಾಯಿಗೆ ಹಾಕಿದ್ದಾಯ್ತು. ಈಗ ಆ ಬೆಕ್ಕಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅದನ್ನ ಹೇಳಿ. ಈ ನಡುವೆ ನಿಮ್ ಸೊಸೆ ನಿಮ್ಮನ್ನ ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತಿರ್ಬೇಕು ಅಲ್ವೇ? ಹೌದು ಶಾಸ್ತ್ರಿಗಳೇ, ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ದೂರದೃಷ್ಟಿ ನೋಡ್ತಾ ಇದ್ರೆ ಎಲ್ಲ ಸಿನಿಮಾ ತರ ಕಾಣ್ತಾ ಇದೆ. ಯಾವತ್ತೂ ನಿಮ್ ಸೊಸೆ 2 ಕೈಯಲ್ಲಿ ನಿಮ್ ಕಾಲಿಗೆ ನಮಸ್ಕಾರ ಮಾಡದೇ ಇರೋಳು ಇವತ್ತು ನಮಸ್ಕಾರ ಮಾಡ್ತಿದ್ದಾಳೆ. ಹೌದು ಶಾಸ್ತ್ರಿಗಳೇ, ಅದೇ ನನಗೂ ಅನುಮಾನ, ಯಾಕೆ ಅಂತ. ಗಾದೆನೇ ಇದೆಯಲ್ಲ, ಕಾರ್ಯವಾಸಿ ಕತ್ತೆ ಕಾಲ ಕಟ್ಟು ಅಂತ. ಅಂದ್ರೆ ನಾನು ನೀವು ಅದೇ. ಯಾವತ್ತು ಕಾಫಿ ಕೊಡದಿರೋ ಸೊಸೆ ಇವತ್ತು ಕಾಫಿ ತಂದು ಕೊಡ್ತಾ ಇದ್ದಾಳೆ. ಇದಕ್ಕೆಲ್ಲ ಏನು ಕಾರಣ ಅಂತೀನಿ. ಈ ಸೊಸೆಂದ್ರ ಪ್ರೀತಿಗೆ 100 ಕಾರಣ ಇರುತ್ತೆ. ಅದು ನಿಗೂಢ ರಹಸ್ಯ ಇದ್ದ ಹಾಗೆ. ಈ ರಾಜಕಾರಣಿಗಳು ಪಾರ್ಟಿ ಬದಲಾವಣೆ ಮಾಡ್ತಿರ್ತಾರೆ ನೋಡಿ, ಹಾಗೆ ಈ ಸೊಸೆಂದಿರು ಯಾವಾಗ ಯಾರ ಪರವಾಗಿರ್ತಾರೆ ಅಂತಾನೆ ಹೇಳಕ್ಕಾಗಲ್ಲ. ನಿಮ್ ಸೊಸೆಗೆ ರಾಜಕಾರಣದಲ್ಲಿ ಆಸಕ್ತಿ ಇರ್ಬೇಕಲ್ವಾ? ಕರ್ನಾಟಕದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ಬೇಕು ಅಂತಲೇ ಅವಳ ಆಸೆ. ಆಸೆನೋ ಇರ್ಬೇಕಮ್ಮ, ಆದ್ರೆ ಇಂಥ ವಿಷಯ ನಿಮ್ಮಂತ ಹಿರಿಯರ ಹತ್ರ ಹೇಗೆ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಶಾಸ್ತ್ರಿಗಳೇ, ನಾನು ಏನು ತಿಳ್ಕೊಳ್ಳಲ್ಲ, ಪರವಾಗಿಲ್ಲ ಹೇಳಿ. ನಿಮ್ ಸೊಸೆ ಹೇಳಿ ಕೇಳಿ ರಾಜಕಾರಣಿ. ಯಾರು ಏನಾದ್ರೆ ಅವ್ರಿಗೆ ಏನಾಗ್ಬೇಕು? ಅವ್ರಿಗೆ ಬೇಕಾಗಿರೋದು ಹೆಸರು, ಹಣ, ಪೇಪರಲ್ಲಿ ಫೋಟೋ, ಕುರ್ಚಿ. ಕೈಗೆ ಮೈಕ್ ಸಿಕ್ಬಿಟ್ಲೆ ಮನೆಯವ್ರನ್ನೆಲ್ಲ ಮಲ್ತು ಬಿಡ್ತಾಳೆ. ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರೆ ರಾಜಕೀಯವಾಗಿ ಬೆಳೆಯೋದಿಕ್ಕೆ ಬಲ ಬರುತ್ತೆ. ಅತ್ತೆ ಪ್ರೀತಿ ಪಡಿಬೇಕು, ನಿಮ್ಮ ಆಯಸ್ ಕಡಿಮೆ ಮಾಡ್ಬೇಕು, ಅವ್ರಿಗೆ ಒಳ್ಳೇದಾಗಬೇಕು. ಇಷ್ಟೇ ಇದ್ರ ಒಳಗುಟ್ಟು. ಇಷ್ಟೊಂದು ದುರುದ್ದೇಶ ಇಟ್ಕೊಂಡಿದ್ದಾಳ? ಯಾವ ಬಾಯಲ್ಲಿ ಹೇಳಿ ನಾನು? ಯಾವತ್ತಾದ್ರೂ ನಾಗರಹಾವು ಒಳ್ಳೇದ್ ಮಾಡಕ್ ನಿಮ್ ಮನೆಗ್ ಬರುತ್ತಾ? ಲಾಮ ಯಾವತ್ತೂ ಬರೋಲ್ಲ. ಯಾವತ್ತಾದ್ರೂ ಹುಲಿ ಸಿಂಹಗಳು ನಿಮ್ ಮನೆಗ್ ಬಂದು ಗುಡ್ ಮಾರ್ನಿಂಗ್ ಹೇಳುತ್ತಾ? ಖಂಡಿತ ಇಲ್ಲ ಶಾಸ್ತ್ರಿಗಳೇ. ಸೊಸೆ ಪ್ರೀತಿನ ಒಪ್ಕೋಬೇಡಿ. ಸೊಸೆ ಹತ್ರ ಬಂದಾಗ ಎಗ್ಗ ಮುಖ ಬೈರಿ. ಸೊಸೆ ಸರೋಗ್ತಾಳೆ, ನಿಮ್ಮ ಆಯಸ್ಸು ಉಳಿಯುತ್ತೆ.
ಶಾಸ್ತ್ರಿಗಳೇ, ನಿಮ್ಗೆ ಯಾವ ತರ ಕಾಣಿಕೆ ಕೊಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಒಳ್ಳೆಯವರು 1001 ರೂಪಾಯಿ ಕೊಡ್ತಾರೆ, ಸಣ್ಣ ಮನಸ್ಸಿನವರು 101 ರೂಪಾಯಿ ಕೊಡ್ತಾರೆ, ಕೆಟ್ಟವರು ಏನು ಕೊಡಲ್ಲ. ಶಾಸ್ತ್ರಿಗಳೇ ತಗೊಳ್ಳಿ 1001. ನಾನು ಒಳ್ಳೆಯವಳು ತಾನೇ? 1001 ರೂಪಾಯಿ ಕೊಟ್ಮೇಲೆ ಕನ್ಫರ್ಮ್ ಆಗೋಯ್ತು ಬಿಡಿ. ಯಾಕಮ್ಮ ಒಳ್ಳೆ ದುರ್ಗಿ ಫಿಲಮ್ ಅಲ್ಲಿ ಮಾಲಾಶ್ರೀ ಬಂದಂಗ್ ಬರ್ತಿದ್ಯಾ? ಎಲ್ಲ ನಿಮ್ಮ ಹತ್ತಿರ ಅವರ ನಿನಗೆ ನಮಸ್ಕಾರ ಮಾಡೋದಕ್ಕೆ ಅಂತಾನೆ ಕಾಯ್ಕೊಂಡು ಕೂತಿದ್ದಾರೆ. ನಿಮಿಷ ತಾಳು. ಅಕ್ಕೆ ಅಕ್ಕೆ ಅಮ್ಮನ ಬಂದ್ರೆ ಅವ್ರ ಕಾಲು ಬಂತು. ಅಮ್ಮ ಬಾಯಿ ಕತ್ತೆ. ಅಮ್ಮ ಗಿಮ್ಮ ಅಂದ್ರೆ ಬಂದ್ಬಿಡ್ತೀನಿ. ಯಾಕತ್ತೆ ಸಿಕ್ಕಾಪಟ್ಟೆ ಲವ್ ಮಾಡ್ತಾ ಇರೋರು ಇದಕ್ಕಿದ್ದಾಗ ರೈಸ್ ಹಾಕ್ಬಿಟ್ಟಿದ್ದೀರಾ? ನಿನ್ ಲವ್ಗಷ್ಟು ಬೆಂಕಿ ಬಿಟ್ಟು ನೀನ್ ಆಡ್ತಿರೋ ನಾಟಕ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ಮದುವೆ ಆಗಿ 3 ವರ್ಷ ಆಯ್ತು. ಒಂದು ದಿನದಾದ್ರೂ ನಿನ್ನ ಗಂಡನ ಜೊತೆ ನೆಟ್ಟಿ ಸಂಸಾರ ಮಾಡ್ಕೊಂಡಿದ್ದೇನೆ. ನನ್ನ ಮಗನ ಬಾಳಲ್ಲಿ ಮುಳ್ಳಾಗಿ ಬಂದ ನಿನ್ನ ನಾನು ಸೊಸೆ ಅಂತ ಒಪ್ಕೋಬೇಕಾ? ಬಲ್ಲು ಆಚೆ ಕಳಿಸಿ ಸಗಣಿ ನೀರು ಹಾಕಿ ಸಾಲಿಸ್ಬಿಡೆ. ಏನ್ ಹೇಳಿ? ಯಾಕೆ ನಿಮ್ಮಮ್ಮ ಇದಕ್ಕಿದ್ದಾಗ ರೈಸ್ ಹಾಕ್ಬಿಟ್ಟಿದ್ದಾರೆ? ಅದು ನೋಡಿ ಜಾಜಿ ಜಂಬ ಏನೀಗ ಹೋಗಿ ಹೋಗಿ ಅಲ್ಲ ಪಾಪ ಅವರು ಹೇಳಿ ಕೇಳಿ ಹಳೆ ಕಾಲದವರು ಈ ಶಾಸ್ತ್ರ ಮಾಟ ಮಂತ್ರ ನಿಂಬೆಹಣ್ಣು ಕುಂಬಳಕಾಯಿ ಎಲ್ಲ ನಂಬುತ್ತಾರೆ. ಅಲ್ಲ ನನಗೂ ವಿಷಯ ಗೊತ್ತಿರಲಿಲ್ಲ. ಅವ್ರೇನೋ ಇತ್ತೀಚೆಗೆ ಅದು ಯಾವುದೋ ಸುಡುಗಾಡ ಶಾಸ್ತ್ರಿನ ಹೋಗಿ ಮೀಟ್ ಮಾಡ್ತಾ ಇದ್ದಾರಂತೆ. ಆ ಶಾಸ್ತ್ರಿಗಳು ಏನಾದರೂ ಹುಳ ಬಿಟ್ಟಿರ್ತಾರೆ, ಹಂಗಾಗಿ ಅವ್ರು ನಿಮ್ಮ ಹತ್ರ ಈ ಥರ ಆಡ್ತಾ ಇದ್ದಾರೆ. ಅಲ್ಲ ಇದಕ್ಕೆಲ್ಲ ಪರಿಹಾರ ಇಲ್ಲ ಅಂತ ಏನೂ ಇಲ್ಲ. ಈ ರಾಜಾಜಿನಗರ 6ನೇ ಬ್ಲಾಕಲ್ಲಿ ಸೊಸೆ ಶಾಸ್ತ್ರಿಗಳು ಅಂತ ಒಬ್ರು ಇದಾರಂತೆ. ನೀವೊಂದ್ಸಲ ಹೋಗಿ ಅವ್ರನ್ನ ಮೀಟ್ ಮಾಡಿ ನೋಡಿ. ಅವರು ಏನಾದ್ರೂ ಒಂದು ಪ್ರತಿತಂತ್ರ ಹೆಣಿತಾರೆ, ಆಮೇಲೆ ನಿಮ್ಮಿಬ್ಬರು ಪ್ರೀತಿ ಮೊದಲಿನ ತರ ಹಂಗಂಗೆ ಚಿಗಿತ್ಕೊಂಡು ಬಿಡುತ್ತೆ. ಅಭಿ, ನಾನು ನಿಮ್ಗೆ ಎಷ್ಟು ಅವಮಾನ ಮಾಡಿದ್ರು ನೀವು ನನಗೆ ಹೆಲ್ಪ್ ಮಾಡ್ತಾ ಇದ್ದೀರಲ್ಲ, ಥ್ಯಾಂಕ್ ಯು ವೆರಿ ಮಚ್. ಶಾಸ್ತ್ರಿಗಳೇ, ಸೊಸೆ ಶಾಸ್ತ್ರಿಗಳೇ. ಯಾರಮ್ಮ ನೀನು? ಅಲ್ಲ ನೀನು ಸೊಸೆ ಅಂತ ದಾಖಲೆ ಕೊಡೋದು ಹೊರತು ಮನೆ ಒಳಗೆ ಬರೋ ಹಾಗಿಲ್ಲ. ನಾನು ಜಾಜು ಬಂದಿನಿ. ಆದ್ರೇನಾಯ್ತಮ್ಮ, ನೀನ್ ಅತ್ತೆ ಆಗಿರ್ಬೋದಲ್ಲ? ಇಷ್ಟು ಚಿಕ್ಕ ವಯಸ್ಸಿಗೆ ಅತ್ತೆ ಆಗಕ್ ಹೇಗ್ರಿ ಸಾಧ್ಯ? ಯಾಕಮ್ಮ ಆಗ್ಬಾರ್ದು? ನಾನು ಇಷ್ಟು ಚಿಕ್ಕ ವಯಸ್ಸಿಗೆ ಶಾಸ್ತ್ರಿಗಳಾಗಿಲ್ವೇ? ಯಾಕೆ ಸುಮ್ಮನೆ ನಿಮ್ಮಲ್ಲಿ ನೀವೇ ಡೌಟ್ ಪಡ್ಕೋತೀರಾ? ಈಗ ಕನ್ಫರ್ಮ್ ಆಯ್ತು, ನಿನ್ ಸೊಸೆನೆ. ಕೂತ್ಕೊಳ್ಳಮ್ಮ, ಕೂತ್ಕೊ. ನಿನ್ನ ಮುಖ ನೋಡ್ತಾ ಇದ್ರೆ ಯಾವುದೋ ತೊಂದರೆಲಿರೋ ಹಾಗಿದೆಯಾ? ನನಗೆ ಈ ಅತ್ತೆಗಳು ಕಂಡ್ರೆ ಆಗೋದಿಲ್ಲ. ಒನಕೆ ತಗೊಂಡು ಅವ್ರ ತಲೆ ಹೊಡೆದು ಒನಕೆ ಓಮಪ್ಪ ಆಗ್ಬೇಕು ಅಂತ ಆಸೆ ನನಗೆ. ಈ ಸೊಸೆದಿರ್ ಕಣ್ಣೀರು ಹಾಕೋದು ನನಗಿಷ್ಟ ಆಗೋದಿಲ್ಲಮ್ಮ. ಅವ್ರ ಕಣ್ಣೀರು ಒರೆಸೋದೆ ನನ್ನ ಪರಮ ಉದ್ದೇಶ. ಇತ್ತೀಚೆಗೆ ನಿಮ್ಮ ಅತ್ತೆಯವರು ನಿನ್ನನ್ನು ತುಂಬಾ ನಿಕೃಷ್ಟವಾಗಿ ಕಾಣ್ತಿದ್ದಾರೆ, ಕೆಟ್ಟದಾಗಿ ನೋಡ್ತಿದ್ದಾರೆ. ನಿನ್ನ ಪ್ರೀತಿನೇ ಅವ್ರಿಗೆ ಅರ್ಥ ಆಗ್ತಿಲ್ಲ, ಸರಿತಾನೆ? ಎಸ್ ಎಸ್, ನೀವು ಹೇಳ್ತಾ ಇರೋದೆಲ್ಲ ನಿಜ. ಶಾಸ್ತ್ರಿಗಳೇ, ಯಾಕೆ ಹೀಗೆ? ಎಲ್ಲ ಬಾ, 1ರಿಂದ 9ರೊಳಗೆ ಒಂದು ಸಂಖ್ಯೆ ಹೇಳು. 5. ಯಾವ್ದಾದ್ರು ಒಂದು ಹೂವಿನ ಹೆಸರು ಹೇಳಮ್ಮ. ದಾಸವಾಳ. ಅಯ್ಯೋ, ನೀನು ಬದುಕಿರೋದೇ ಹೆಚ್ಚಮ್ಮ. ಅಳ್ಬೇಡಮ್ಮ, ಅಳ್ಬೇಡ, ಅಳ್ಬೇಡ. ಶಾಸ್ತ್ರಿಗಳೇ, ಏನ್ ಹೀಗೆ ಹೇಳ್ತಾ ಇದ್ದೀರಾ? ಹೌದಮ್ಮ, ಹೌದು. ನೋಡು, ನಿನ್ನ ಆಯುಸ್ ಕಡಿಮೆ ಆಗ್ಲಿ ಅಂತಾನೆ ನಿಮ್ಮ ಅತ್ತೆಯವರು ನಿನ್ನ ಮೇಲೆ ಪ್ರೀತಿ ತೋರಿಸೋ ತರ ನಾಟಕ ಆಡ್ತಾ ಇದಾರೆ. ಆದ್ರೆ ಅವ್ರ ಉದ್ದೇಶನೇ ಬೇರೆ ಇದೆ. ನಿಮ್ಮ ಯಜಮಾನರಿಗೆ ಇನ್ನೊಂದು ಮದುವೆ ಮಾಡಿ ಆ ಹೆಣ್ಣಿನ ಮುಖಾಂತರ ಮೊಮ್ಮಗನ ಪಡಿಬೇಕು ಅನ್ನೋದು ಅವ್ರ ಉದ್ದೇಶ. ಕರೆಕ್ಟ್ ಶಾಸ್ತ್ರಿಗಳೇ, ನೀವು ಹೇಳ್ತಾ ಇರೋದು ಕರೆಕ್ಟ್. ಆ ಹೆಣ್ಣಿನ ಹೆಸರು ಛಾಯಿಂದ ಪ್ರಾರಂಭ ಆಗುತ್ತೆ. ಚೆನ್ನಮ್ಮ, ಚಿನ್ನಾದೇವಿ, ಚಿನಕುರುಳಿ, ಚಿಪ್ಸ್ ಲಕ್ಷ್ಮಿ. ಚಂಪಾಕಲಿ, ಅವಳು ನಮ್ಮನೆ ಕೆಲಸದವಳು. ಸರಿಯಾಗಿ ಹೇಳ್ದೆ ಅಮ್ಮ, ಸರಿಯಾಗಿ ಹೇಳ್ದೆ. ಅದೇ ಹೆಣ್ಣು ನಿನ್ನ ದಾರಿಗೆ ಅಡ್ಡ ಆಗಿರೋದು. ನೀನು ನೆಗೆದು ಬಿದ್ದು ಬಿಟ್ರೆ ಅವಳ ದಾರಿ ಸುಗಮ ಆಗತ್ತೆ ನೋಡಿ. ನೀನ್ ನೆಗೆದು ಬೀಳ್ದೆ ಹೋದ್ರೂ ಚಿಂತೆ ಇಲ್ಲ. ಅವಳು ನಿನ್ನ ಮನೆಯಿಂದ ಆಚೆ ಹಾಕಿ ನಿನ್ನ ಜಾಗನ ಅವಳು ಆಕ್ರಮಿಸ್ಕೊಂಡ್ಬಿಡ್ತಾಳೆ. ಶಾಸ್ತ್ರಿಗಳ, ಈಗ ಏನ್ ಮಾಡೋದು? ಏನ್ ಮಾಡ್ಬೇಡಮ್ಮ, ನಿಮ್ಮ ಅತ್ತೆಯವ್ರು ಏನೇ ಹೇಳಿದ್ರು ಅದಕ್ಕೆ ಡಬಲ್ ಆಗಿ ಹೇಳ್ಬೇಕು. ಅವರು ಕತ್ತೆ ಅಂದ್ರೆ ನೀನು ಹೆಸರುಗತ್ತೆ ಅನ್ಬೇಕು. ಅವರು ಆನೆ ಅಂದ್ರೆ ನೀನ್ ನೀರಾನೆ ಅನ್ಬೇಕು. ಅವರು ಹಂದಿ ಅಂದ್ರೆ ನೀನು ಮುಳ್ಳಂದಿ ಅನ್ಬೇಕು. ಅವ್ರ ನಾಯಿ ಅಂದ್ರೆ ನೀನು ನರಿ ಅನ್ಬೇಕು. ಶಾಸ್ತ್ರಿಗಳೇ, 1 ನಿಮಿಷ. ನೀವು ಹೇಳಿದ್ದನ್ನೆಲ್ಲ ಮತ್ತೊಂದ್ಸಲ ರಿಪೀಟ್ ಮಾಡಿ ನೋಟ್ ಮಾಡ್ಕೊಂಡ್ಬಿಡ್ತೀನಿ. ಅಯ್ಯೋ, ಬರ್ಕೊಂಡು ಬೈಯಂತದ್ದೇನಿಲ್ಲಮ್ಮ. ಅವರು ಅಪ್ಪ ಅಂದ್ರೆ ನೀನು ನಿಮ್ಮ ತಾತ ಅನ್ಬೇಕು. ಎಲ್ಲ ಅರ್ಥ ಆಯ್ತು ತಾನೆ? ಈಗ ನನ್ನ ಫೀಸ್ ನನಗೆ ಕೊಟ್ಬಿಡಮ್ಮ. ಸಾಮಾನ್ಯವಾಗಿ ನಾವು ಸೊಸೆದಿರ ಹತ್ರ 5,000ಕ್ಕಿಂತ ಕಡಿಮೆ ತಗೊಳ್ಳೋದಿಲ್ಲಮ್ಮ. ಇದಕ್ಕೆ ಮೇಲೆ ನಿಮ್ಮ ಇಷ್ಟ. ನಿನ್ ಕೆಲಸ ಆಯ್ತು ಕಣ. ನನ್ಗೆ ಹೇಳ್ತಿರೋದು? ಅಯ್ಯೋ, ನಿಮಗಲ್ಲಮ್ಮ, ನಾನು ಹೇಳ್ದಷ್ಟು ಮಾಡಿ ನಿಮ್ ಕೆಲಸ ಆಗುತ್ತೆ, ಹೋಗಿ. ನಿನ್ ಕೆಲಸ ಆಯ್ತು ಅಂತ ಹೇಳ್ದೆ ತಾನೆ? ಕಟ್ ಮಾಡೋ ಫೋನ್. ನೋಡಿಮ್ಮ, ಈ ಕೇಸ್ ಇದೆಯಲ್ಲ, ಇವ್ರ ಅತ್ತೆ ಸೊಸೆನ ಸಾಯಿಸ್ಬೇಕು ಅಂತ ಪೆಟ್ರೋಲ್ ತಂದಿಟ್ಕೊಂಡಿದಾರಂತೆ. ನಿನ್ನ ಪುಣ್ಯ ಅಮ್ಮ, ನಿಮ್ಮ ಅತ್ತೆ ಪೆಟ್ರೋಲ್ ಸುರಿಯೋದಿರ್ಲಿ, ನಿನ್ನ ಮೇಲೆ ನೀರು ಕೂಡ ಸುರಿದಿಲ್ಲ. ಅತ್ತೆ 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 ಅನ್ಸ್ಕೊಂಡಿರೋ ಕತ್ತೆ, ಬರ್ರಿ ಆಚೆ. ಯಾರನ್ನೇ ನೀನು ಕತ್ತೆ ಅಂದಿದ್ದು? ನಿಮ್ಮನ್ನೇ. ನೀವು ಇಷ್ಟೊಂದು ಕನ್ನಿಂಗ್ ಅಂತ ನನಗೆ ಗೊತ್ತಿರಲಿಲ್ಲ. ನೀನೆಂಥ ಅಯೋಗ್ಯ
ಮುಗ್ಗಳು ಅಂತ ನನಗ್ ಗೊತ್ತಿರ್ಲಿಲ್ಲ. ನನ್ನನ್ನ ಲವ್ ಮಾಡ್ತಾರ ಡ್ರಾಮಾ ಮಾಡ್ತಿರಲ್ಲ, ನಾಚಿಕೆ ಆಗಲ್ಲ ನಿಮ್ ಜನ್ಮಕ್ಕೆ. ಅಯ್ಯ ನೀನ್ ಇನ್ನೇನು ಮಹಾ, ನಾನ್ ಸತ್ಯ ಸಾಕು ಅಂತ ಕಾಯ್ತಾ ಕೂತಿದ್ಯಲ್ಲ, ನಾಚಿಕೆ ಆಗಲ್ವ ನಿನ್ ಜನ್ಮಕ್ಕೆ? ಹೋಗಿ ಹೋಗಿ ನಿಮ್ಮ ಕಾಲ್ಗಳಿಗೆ ನಮಸ್ಕಾರ ಮಾಡ್ದಲ್ಲ, ನನಗ್ ಬುದ್ಧಿ ಇಲ್ಲ. ನಿನ್ನಂಥವ್ಳು ನಾನ್ ಆಶೀರ್ವಾದ ಮಾಡಿದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಯಾರಿದ್ರೆ ನೀವು ಬುದ್ಧಿ ಇಲ್ಲ ಅಂತ ಅನ್ನೋದು? ನನಗೆ ಕಣೆ ಅಂದಿದ್ದು. ನನಗೆ ಯಾಕ್ರಿ ಬುದ್ಧಿ ಇಲ್ಲ? ಅಣ್ಣಯ್ಯ ಅವ್ರುಗಳು ಕಚ್ಚಾಡ್ತಿದ್ರು ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ. ಏನ್ ಮಾಡೋದಿಗೆಮ್ಮ ಕಚ್ಚಾಡಿ ಇವತ್ತು ಇಬ್ಬರು ಒಬ್ರು ಹೋಗ್ಬಿಡ್ಲಿ ಬಿಡು. ಲೇ ದೇವ್ರ ಪಟ್ಟ ತಂಗೆ, ಇವ್ರಿಬ್ರು ಈ ತರ ಕಚ್ಚಾಡ್ಬೇಕು ಅಂತಲೇ ನಾನು ಇವ್ರಿಬ್ರು ಶಾಸ್ತ್ರಿಗಳ ಹತ್ರ ಕಳಿಸಿದ್ದು. ನಾನು ಆ ಸೊಸೆ ಶಾಸ್ತ್ರಿಗಳ ಹತ್ರ ಹೋದ್ಮೇಲೆ ಗೊತ್ತಾಗಿದ್ದು ನಿಮ್ ತಾಯಿ ಎಂಥವ್ರು ಅಂತ. ಆ ಅತ್ತೆ ಶಾಸ್ತ್ರಗಳು ಹೇಳಿದ ಮೇಲೆ ಗೊತ್ತಾಯ್ತು ಇವಳೆಂತ ರಾಕ್ಷಸಿ ಅಂತ. ನೀವಿಬ್ರು ಸಿಕ್ಕಾಪಟ್ಟೆ ತಪ್ಪನ್ನು ತಿಳ್ಕೊಂಡ್ಬಿಟ್ಟಿದ್ದೀರಾ. ನೀವು ತಿಳ್ಕೊಂಡಿರೋ ಹಾಗೆ ಅವರಿಬ್ರು ಶಾಸ್ತ್ರಿಗಳಲ್ಲ. ಮತ್ತೆ ನಿಮ್ಮಿಬ್ಬರ ಪ್ರೀತಿಯನ್ನು ಅಗಲಿಸಬೇಕು ಅಂತ ಶಾಸ್ತ್ರಿಗಳ ವೇಷದಲ್ಲಿ ಬಂದಿದ್ದ ನನ್ನ ನೆಚ್ಚಿನ ಗೆಳೆಯರಾದ ಸುಂಟ್ರಗಾಳಿ ಸೀನ ಬೆಳ್ಳುಳ್ಳಿ ನಾಗ